ಎಲ್ಲೋಗಿದ್ದೆ ಮಮ್ಮಿ, ಇವಾಗ ಬರ್ತಾ ಇದ್ಯಾ? ಅಯ್ಯೋ, ಪಕ್ಕದ ಮನೆ ಆಂಟಿ ಮಗುದು ಬರ್ತಡೇ ಇತ್ತು, ಅದಕ್ಕೆ ಹೋಗಿದ್ದೆ ಕಣೆ. ಬರ್ತ್ಡೇ ಪಾರ್ಟಿಗೆ ಹಿಂಗ್ ಹೋಗಿದ್ದ ಮಮ್ಮಿ? ಮೇಕಪ್ ಏನಾದ್ರು ಹಾಕೊಂಡು ಹೋಗ್ಬೇಕು ತಾನೆ? ಮೇಕಪ್ ಹಾಕೊಂಡಿದ್ದೆ ಕಣೆ. ಈ ಚಳಿಗೆಲ್ಲ ಬೂದ್ ಬೂದಿ ಆಗ್ಬಿಟ್ಟಿತ್ತು. ಆ ಮಗು ನನ್ನ ನೋಡಿ ಎದುರ್ಕೊಂಡು ಹೊಡೋಯ್ತು, ಒರ್ಸ್ಕೊಂಡ್ಬಿಟ್ಟೆ. ಅದಕ್ಕೆ ಮಮ್ಮಿ ತಲೆ ಕೆಡ್ಸ್ಕೊಂತೀಯ? ಈ ವಿಂಟರ್ ಸೀಸನ್ ಅಲ್ಲಿ ಸೆಟಲ್ಡ್ ಆಗಿ ಮೇಕಪ್ ಹಾಕೊಳ್ಳೋದು ಹೆಂಗೆ ಅನ್ಬಿಟ್ಟು ಹೇಳ್ಕೊಡ್ತೀನಿ ಬಾ. ಹೌದಾ? ಅದೇನೋ ನನಗೂ ಹೇಳ್ಕೊಡೆ, ಇನ್ಮೇಲೆ ನಾನು ಹಂಗೆ ರೆಡಿ ಆಗ್ತೀನಿ. ಎಸ್ ಗೈಸ್, ನಿಮ್ಗೂ ಈ ಕ್ಲೈಮೇಟ್ ಅಲ್ಲಿ ಮೇಕಪ್ ಮಾಡ್ಕೊಂಡ್ರೆ ಈ ತರ ಕಾಣಿಸುತ್ತೆ ಅಂತ ಭಯನಾ? ನೋ ವರೀಸ್ ಗೈಸ್, ನಿಮ್ಗೋಸ್ಕರ ಅಂತಾನೆ ಫೇಸಸ್ ಕೆನಡಾ ಪ್ರಾಡಕ್ಟ್ಸ್ ಅಲ್ಲಿ ಸೆಟಲ್ಡ್ ಆಗಿ ಮೇಕಪ್ ಹಿಂಗ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರನೇ ನಾನ್ ಫಸ್ಟ್ ಯೂಸ್ ಮಾಡ್ತಿರೋದು ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸೋ. ಇದನ್ನ ನೀವು ಮುಂಚೆ ಯೂಸ್ ಮಾಡೋದ್ರಿಂದ ನಿಮ್ಗೆ ಮ್ಯಾಟ್ ಫಿನಿಶ್ ಮತ್ತೆ 12 hours ಸ್ಟೇ ಇರುತ್ತೆ. ಮತ್ತೆ ನಾನ್ ಯೂಸ್ ಮಾಡ್ತಿರೋದೇ ಹೈಡ್ರಾ ಮ್ಯಾಟ್ 3-in-1 ಫೌಂಡೇಶನ್. ಇದು ಆಲೋವೆರಾ ಇಂದ ಇನ್ಫ್ಯೂಸ್ಡ್ ಆಗಿರೋದ್ರಿಂದ ಇದನ್ನ ನೀವು ಫೌಂಡೇಶನ್ ಆಗಿ, ಮಾಯಿಶ್ಚರೈಸರ್ ಆಗಿ ಅಂಡ್ ಸನ್ಸ್ಕ್ರೀನ್ ಆಗಿ ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ಇದು ನಿಮ್ಗೆ 10 hours ಲಾಂಗ್ ಸ್ಟೇ ಇರುತ್ತೆ. ಇದೆಲ್ಲ ಆದ್ಮೇಲೆ ಲಿಪ್ಸ್ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಿರೋದೇ ಫೇಸಸ್ ಕೆನಡಾ ಅವರ ಕಾಂಫಿ ವೌ ಮ್ಯಾಟ್ ಲಿಪ್ಸ್ಟಿಕ್. ಈ ಲಿಪ್ಸ್ಟಿಕ್ ತುಂಬಾನೇ ಲೈಟ್ ವೆಯ್ಟ್, ವಾಟರ್ ಪ್ರೂಫ್ ಅಂಡ್ ಟ್ರಾನ್ಸ್ಫರ್ ಪ್ರೂಫ್. ಅಂಡ್ ಇದೇ ಲಿಪ್ಸ್ಟಿಕ್ ನಾನು ಬ್ಲಶ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮೇಕಪ್ ಎಲ್ಲ ಆದ್ಮೇಲೆ ನಾನು ಫೈನಲ್ ಟಚ್ ಗೋಸ್ಕರ ಮತ್ತೆ ಫಿಕ್ಸರ್ ನ ಯೂಸ್ ಮಾಡ್ತಿದ್ದೀನಿ, ಸೋ ದಟ್ ಮೇಕಪ್ ಕ್ಲೀನ್ ಆಗಿ ಫಿಕ್ಸ್ ಆಗುತ್ತೆ ಅಂತ. ನೋಡೋದ್ರಲ್ಲ ಎಷ್ಟು ಸಿಂಪಲ್ ಆಗಿ ಫೇಸಸ್ ಕೆನಡಾ ಅವರ ಪ್ರಾಡಕ್ಟ್ಸ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ರೆಡಿ ಆಗಿದ್ದೀನಿ ಅಂತ. ಸೊ ಈ ವಿಂಟರ್ ಸೀಸನ್ ಅಲ್ಲಿ ನಿಮ್ಗೂ ಕೇಕಿ ಮೇಕಪ್ ಬೇಡ ಅಂದ್ರೆ ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಳ್ಬಹುದು. ಈ ಪ್ರಾಡಕ್ಟ್ಸ್ ತಗೊಳ್ಳೋದು ತುಂಬಾನೇ ಈಸಿ. ನಿಮ್ಗೆ ಈ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ಕೆಳಗಡೆ ಈ ಪ್ರಾಡಕ್ಟ್ಸ್ ನ ಟ್ಯಾಗ್ ಮಾಡಿದೀನಿ. ಆಲ್ವೇಸ್ ನಿಮ್ಮ ಫೇವರೇಟ್ ಶಾಪಿಂಗ್ ವೆಬ್ಸೈಟ್ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಆರ್ ಪರ್ಪಲ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ಥ್ಯಾಂಕ್ ಯು.